ನ್ಯೂಸ್ 18 ಕನ್ನಡದ ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯಲ್ಲಿ ಇತ್ತೀಚೆಗೆ ಏನು ಕ್ಯಾಬೇಜ್ ಬೆಳೆದಂತಹ ರೈತರಿಗೆ ಒಂದು ದೊಡ್ಡ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್, ಗ್ಯಾಸ್ ಕೊರತೆಯ ಕಾರಣಕ್ಕಾಗಿ ಈ ಒಂದು ರೈತರ ಮೇಲೆ ನೇರ ಪರಿಣಾಮ ಬೀರಿದೆ. ಏನು ರೈತರಿಗೆ ಏನೆಲ್ಲ ಹಾನಿಯಾಗಿದೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಏನು ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಹಾಗೇನೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಣಾಮವಾಗಿ ದೇಶ ಮತ್ತು ರಾಜ್ಯದಲ್ಲಿ ಹಲವು ಸಮಸ್ಯೆಗಳು ಉದ್ಭವ ಆಗಿರ್ತಕ್ಕಂಥದ್ದು. ಒಂದು ಕಡೆ ಆಟೋ ಚಾಲಕರು ಗ್ಯಾಸ್ ಇಲ್ಲದೆ ಪರದಾಡುವಂತಹ ಸ್ಥಿತಿ ಇದ್ರೆ, ಮತ್ತೊಂದು ಕಡೆ ಏನು ಹೋಟೆಲ್ ಉದ್ಯಮಕ್ಕೂ ಕೂಡ ದೊಡ್ಡ ಪ್ರಮಾಣದ ಹಾನಿಯಾಗಿದೆ. ಹೋಟೆಲ್ನವರು ಗ್ಯಾಸ್ ಇಲ್ಲದ ಕಾರಣಕ್ಕಾಗಿ ಅನೇಕ ಡಿಶ್ಗಳನ್ನ ಕ್ಯಾನ್ಸಲ್ ಮಾಡುವ ಹಂತಕ್ಕೂ ಕೂಡ ತಲುಪಿರ್ತಕ್ಕಂಥದ್ದು. ಹೀಗಾಗಿ ಹೋಟೆಲ್ಗಳಲ್ಲಿ ಅತಿ ಹೆಚ್ಚು ಬಳಕೆ ಆಗ್ತಕ್ಕಂಥ ಕ್ಯಾಬೇಜ್ ಬೆಳೆಗೆ ಬೆಲೆ ಇಲ್ಲದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿ ತಾಲೂಕಿನ ಕಡೋಲಿ ಭಾಗದಲ್ಲಿ ಅತಿ ಹೆಚ್ಚು ಕ್ಯಾಬೇಜ್ ಬೆಳೆಯನ್ನ ಬೆಳೆಯಲಾಗುತ್ತೆ. ಕ್ಯಾಬೇಜ್ ಮೇಲೆ ಇಲ್ಲಿ ರೈತರು ಅವಲಂಬಿತರಾಗಿರ್ತಾರೆ. ಸುಮಾರು 3 ತಿಂಗಳ ಬೆಳೆಯನ್ನ ಈ ಒಂದು ಗ್ರಾಮದ ಸುತ್ತಮುತ್ತ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆಯಲಾಗಿದೆ. ಈಗ ಕ್ಯಾಬೇಜ್ ಕೈಗೆ ಬಂದಿದೆ. ಕೈಗೆ ಬಂದಂತ ಕ್ಯಾಬೇಜ್ ಅನ್ನ ಕಟಾವು ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಮಾರುಕಟ್ಟೆಗೆ ಕ್ಯಾಬೇಜ್ ಅನ್ನ ತರಬೇಡಿ ಅಂತ ಹೇಳಿ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದಕ್ಕೆ ಯಾವುದೇ ದರ ಇಲ್ಲ, ದರ ಸಂಪೂರ್ಣವಾಗಿ ಕುಸಿತಗೊಂಡಿರ್ತಕ್ಕಂಥದ್ದು. ದರ ಶೂನ್ಯಕ್ಕೆ ಬಂದಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ 1 ಎಕರೆ ಕ್ಯಾಬೇಜ್ ಅನ್ನ ಬೆಳೆಯಕ್ಕೆ ಸುಮಾರು 30 ರಿಂದ 35 ಸಾವಿರ ರೂಪಾಯಿಯನ್ನ ರೈತರು ಖರ್ಚು ಮಾಡ್ತಾರೆ. ಒಂದು ಕ್ಯಾಬೇಜ್ ಸಸಿಗೆ ಸುಮಾರು 60 ಪೈಸೆಯಷ್ಟು ಖರ್ಚಾಗುತ್ತೆ. ಜೊತೆಗೆ ಏನು ಅಂತಂದ್ರೆ ಅದಕ್ಕೆ ಬೇಕಾದಂತ ಔಷಧಿ ಆಗಿರ್ಬೋದು, ಗೊಬ್ಬರ ಎಲ್ಲವನ್ನು ಕೂಡ 3 ತಿಂಗಳು ಪರಿಶ್ರಮ ಪಟ್ಟು ರೈತರು ಬೆಳೆಸಿರ್ತಾರೆ. ಬೆಳೆಸಿದಂತ ಕ್ಯಾಬೇಜ್ ಮಾರುಕಟ್ಟೆಗೆ ತಂದ್ರೆ 1 ಕೆಜಿ ಕ್ಯಾಬೇಜಿನ ಬೆಲೆ ಇವತ್ತಿನ ದರ ಸುಮಾರು ₹1.60 ಇದೆ. ಇದು ಯಾವುದಕ್ಕೂ ಕೂಡ ಸಾಕಾಗಲ್ಲ. ಒಂದು ಚೀಲ ಕ್ಯಾಬೇಜ್ ಸುಮಾರು 20 ರಿಂದ 25 ಕೆಜಿ ತೂಕದ ಒಂದು ಕ್ಯಾಬೇಜ್ ಚೀಲ ಏನು ಕಡೋಲಿಯಿಂದ APMCಗೆ ಸಾಗಾಟ ಮಾಡಬೇಕು ಅಂತಂದ್ರೆ ಆಟೋ ಚಾಲಕರು 25 ರಿಂದ 30 ರೂಪಾಯಿ ಕೇಳ್ತಾರೆ. ಹೀಗಾಗಿ ಈ ಒಂದು ಕ್ಯಾಬೇಜ್ಗೆ ಯಾವುದೇ ರೀತಿ ದರ ಇಲ್ಲ ಅಂತ ಹೇಳಿ ತಿಳಿದಂತಹ ನೂರಾರು ಜನ ರೈತರು ಗದ್ದೆಗಳಲ್ಲಿ ಕ್ಯಾಬೇಜ್ ಅನ್ನ ರೂಟರ್ ಹೊಡೆಯುವ ಮೂಲಕ ನಾಶ ಪಡಿಸ್ತಾ ಇದ್ದಾರೆ. ಜೊತೆಗೆ ಏನು ಅಂತಂದ್ರೆ ಅನೇಕ ರೈತರು ದನಗಳಿಗೆ ಕ್ಯಾಬೇಜ್ ಅನ್ನ ಬೇಯಿಸ್ತಾ ಇದ್ದಾರೆ. ಕ್ಯಾಬೇಜ್ ಕೇವಲ ಕರ್ನಾಟಕ ಅಷ್ಟಲ್ಲದೆ ಮಹಾರಾಷ್ಟ್ರ ಮತ್ತು ಗೋವಾಕ್ಕೆ ಅತಿ ಹೆಚ್ಚು ಸರಬರಾಜು ಆಗ್ತಾ ಇತ್ತು. ಇದನ್ನ ಕ್ಯಾಬೇಜ್ ಅನ್ನ ನಂಬಿ ಅನೇಕ ರೈತರು ಬೆಳಗಾವಿ ಭಾಗದಲ್ಲಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಕ್ಯಾಬೇಜ್ ಅಷ್ಟೇ ಅಲ್ಲದೆ ಇಲ್ಲಿ ಆಲೂಗಡ್ಡೆ ಆಗಿರ್ಬೋದು, ಚನ್ನಂಗಿ ಬೇಳೆ ಮತ್ತು ಮಳೆಗಾಲದಲ್ಲಿ ಭತ್ತವನ್ನ ಬೆಳೆಯಲಾಗುತ್ತೆ. ಆದ್ರೆ ಈಗ ಕ್ಯಾಬೇಜ್ ಬೆಳೆ ಕೈಗೆ ಬಂದಂತಹ ಸಂದರ್ಭದಲ್ಲಿ ದೊಡ್ಡ ಹಾನಿ ಈಗ ಸಂಭವಿಸಿದೆ. ಏನು ಗ್ಯಾಸ್ ಕೊರತೆಯ ಕಾರಣಕ್ಕಾಗಿ ಅನೇಕ ಫಾಸ್ಟ್ ಫುಡ್ ಸೆಂಟರ್ಗಳು ಬಂದ್ ಆಗುವ ಹಂತಕ್ಕೆ ತಲುಪಿದೆ. ಫಾಸ್ಟ್ ಫುಡ್ ಸೆಂಟರ್ ನಲ್ಲಿ ಅತಿ ಹೆಚ್ಚು ಕ್ಯಾಬೇಜ್ ಮಾರಾಟ ಆಗುತ್ತೆ. ಗೋವಾದಲ್ಲೂ ಕೂಡ ಕ್ಯಾಬೇಜ್ಗೆ ಒಳ್ಳೆಯ ದರ ಇರ್ತಕ್ಕಂಥದ್ದು. ಸುಮಾರು 1 ಕೆಜಿಗೆ 10 ರೂಪಾಯಿ, ಅಂದ್ರೆ 1 ಕೆಜಿಗೆ 10 ರೂಪಾಯಿ ಸಿಕ್ಕರೆ ಮಾತ್ರ ಅವ್ರಿಗೆ ರೈತರಿಗೆ ಲಾಭ ಆಗುತ್ತೆ. ಆದ್ರೆ ಆ ದರ ಸದ್ಯ ಮಾರುಕಟ್ಟೆಯಲ್ಲಿ ಸಿಗ್ತಾ ಇಲ್ಲ. ಕೆಜಿಗೆ 1 ರೂಪಾಯಿ ಸಿಗ್ತಾ ಇದೆ. ಹೀಗಾಗಿ ಆ ಒಂದು ಏನು ಸಾಗಾಟ ಮಾಡಿದ ವೆಚ್ಚವೂ ಕೂಡ ಭರಿಸಕ್ಕೆ ಸಾಧ್ಯ ಆಗ್ತಿಲ್ಲ. ಹೀಗಾಗಿ ರೈತರು ಈಗ ಕ್ಯಾಬೇಜ್ ಅನ್ನು ನಾಶ ಮಾಡ್ತಿದ್ರೆ. ಇನ್ನು ರಾಜ್ಯ ಸರ್ಕಾರ ಕಬ್ಬಿಗೆ ಬೆಲೆಯನ್ನ ಕೊಡ್ತು. ಜೊತೆಗೆ ಏನು ಅಂತಂದ್ರೆ ದೊಡ್ಡ ಬೆಳೆಗಳಿಗೆ ಬೆಲೆಯನ್ನ ಕೊಡುತ್ತೆ. ಆದ್ರೆ ಈ ಒಂದು ತರಕಾರಿ ಬೆಳೆಯುವಂತಹ ರೈತರಿಗೆ ಒಂದು ಗ್ಯಾರಂಟಿಯನ್ನ ಕೊಡಬೇಕು ಅಂತಕ್ಕಂಥದ್ದು ಬೆಳಗಾವಿ ರೈತರ ಆಗ್ರಹವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಕಡೋಲಿ ಭಾಗದಲ್ಲಿ ಅತಿ ಹೆಚ್ಚು ತರಕಾರಿ ಬೆಳೆಗಳ ಮೇಲೆ ಜನ ಅವಲಂಬಿತಿರ್ತಾರೆ. ಆದ್ರೆ ಒಂದು ಬಾರಿ ದರ ಏರಿಕೆ ಆಗುತ್ತೆ, ಮತ್ತೊಂದು ಬಾರಿ ದಿಢೀರ್ನೆ ಕುಸಿತ ಆಗೋ ಕಾರಣಕ್ಕಾಗಿ ರೈತರಿಗೆ ಸಾಕಷ್ಟು ಹಾನಿ ಈಗ ಸದ್ಯ ಸಂಭವಿಸಿರ್ತಕ್ಕಂಥದ್ದು. ಅವರು ಅಂಗಡಿಯವರು ಇಲ್ಲಿ ತರಕನ ಹೋಗ್ಬೇಡ್ರಿ, ಖೈಮಾ ಗೋವಾಕ್ಕೆ ಹೋಗ್ತಿತ್ತು, ಮುಂಬೈಗೆ ಹೋಗ್ತಿತ್ತು, ಹೈದರಾಬಾದ್ ಹೋಗ್ತಿತ್ತು, ಎಲ್ಲ ಕಡೆ ಮಾಲ ಹೋಗ್ತಾ ಇಲ್ಲ. ತಂದ ಕೇಸಿಂದ ಎಲ್ಲ ಕೊಳತು ಹೋಗ್ತೈತಿ. ನೀವು ಹೊಲ್ದಾಗನೇ ಏನ್ರ ಮಾಡ್ಕೋಗಿ ತರಬೇಡ್ರಿ ಅಂತ ಅಂಗಡಿಯವ್ರು ಸ್ಪಷ್ಟವಾಗಿ ಹೇಳಕತ್ತಾರೆ ಸರ್. ಹ್ಞೂ ರೀ. ಆ ಕಾರಣ ಪರಿಸ್ಥಿತಿ ಏನಾಗೈತೆ ರೀ ಸರ್, ನಾಶ ಮಾಡೋದಂದ್ರೆ ಈಗೆಲ್ಲ ಏನ್ರಿ ಮತ್ತೇನ್ರಿ ಜ್ವಾಳ ಏನ್ರಿ ಎಮ್ಗಳಿಗೆ ಏನ್ರಿ ಮಾಡಕ್ಕೆ ಬರ್ತೈತೆ ಅಂತ ರೈತರು ಏನು ಮಾಡಕತ್ತಾರೆ ರೀ. ಈಗ 2ನೇ ಬೆಳೆ ತಯಾರಿ ಸಲುವಾಗಿ ಇದನ್ನೆಲ್ಲ ಇಲ್ಲೇ ನಾಶ ಮಾಡಕತ್ತಾರೆ ಸರ್. ಸರ್, 1 ಎಕರೆಗೆ ಎಷ್ಟು ಖರ್ಚು ಬರ್ತದೆ ಸರ್? ಏನಾಗೈತೆ ರೀ, ಖರ್ಚು ಭಾಳ ಬರ್ತೈತೆ ರೀ ಸರ್. ಇದು ಒಂದು ಏನು ಕೋಬೀಜ್ ಐತ್ರಲ್ಲ, ಈ ಕೋಬೀಜ್ ಒಂದು ಸಸಿ ಹರಬೇಕಾದ್ರೆ 60 ಪೈಸಾ ಒಂದು ಸಸಿಗೆ ತೊಗೊಳ್ತಾರೆ ಸರ್. ಹೀಗೆಲ್ಲ ಆಗಿ ₹1.5 ಕಮ್ಮಿ ₹1.5 ಒಂದು ಇದು ಖರ್ಚು ಬರ್ತೈತೆ ರೀ ಸರ್. ಆದ್ರೆ ಬರತೈತೆ ಅಷ್ಟು ರೀ ಒಟ್ಟಿಗೆ ಅದ್ರ ಬಾಡಿಗೆ 40 ರೂಪಾಯಿ. ಇಲ್ಲಿಂದ ನಾವು ಬೆಳಗಾವಿ ಹೋದ ಅಂತ ತಿಳ್ಕೊರಿ ಸರ್, ಬೆಳಗಾವಿಗೆ 40 ರೂಪಾಯಿ ಬಾಡಿಗೆನೇ ತೊಗೊಳ್ರಿ ಸರ್. ಉಳ್ಕಿದ್ದು ಹಮಾಲಿ ದಲಾಲಿ ಚೌಟ್ ಹಿಂಗೆಲ್ಲ ಏನೈತ್ರಲ್ಲ ಅದಕ್ಕೊಂದು 60 ಪೈಸೆ ಹೋಗ್ತಿತ್ತು. ಹಾಂ, ಇದೇನೈತ್ರಲ್ಲ ಒಟ್ಟಿಗೆ ತರಕನೇ ಹೋಗ್ಬೇಡ್ರಿ. 1 ಎಕರೆಗೆ ಇಲ್ಲಂದ್ರೂ 60-50 ಸಾವಿರ ರೂಪಾಯಿ ಖರ್ಚು ಬರ್ತೈತೆ ರೀ. ಇದು ಬೀಜನೂ ಮೈ ಮ್ಯಾಗ ಬರಕತ್ತೈತ್ರಿ. ಹಾಗಾಗಿ ರೈತಗೆ ಈಗ ಬದುಕುವಂಥ ಸ್ಥಿತಿ ಆಗಿಲ್ಲ. ಆದರೆ ಯುದ್ಧದ ಇಫೆಕ್ಟ್ ಅಂತ ಎಲ್ಲ ಕಡೆ ಚರ್ಚೆ ನಡೆದೈತ್ರಿ. ಯುದ್ಧದ ಇಫೆಕ್ಟ್ನು ಒಂದು ಭಾಗ ಇರಬೇಕು ರೀ, ಇಲ್ಲ ಅನ್ನಂಗಿಲ್ಲ ರೀ. ಆದರೆ ಇದು 20 ವರ್ಷ ನಾವು ಇದನ್ನ ಯಾವಾಗ ದರ ಕುಸಿತೈತ್ರಲ್ಲ, ಇದಕ್ಕೆ ನಾವು ಪರಿಹಾರ ಕೊಡ್ರಿ ಸರ್ಕಾರ. ಸಣ್ಣ ರೈತ ಬದುಕಂಗಿಲ್ಲ. ಯಾಕಂದ್ರೆ ಸಣ್ಣ ರೈತಗೆ ಕಬ್ಬು ಬೆಳೆಯೋಕ್ಕಾಗಂಗಿಲ್ಲ. ಆ ಕಾರಣ ಈ ಸಣ್ಣ ತರಕಾರಿ ಏನಿರ್ತೈತೆ, ಆಲೂಗಡ್ಡೆ ಆಗಲಿ, ಕೋಸಂಬರಿ ಆಗಲಿ, ಹೂಕೋಸು ಇಂಥವೆಲ್ಲ ಮಾಡ್ತಾರೆ. ಆದರೆ ಈ ಸಣ್ಣ ರೈತಗೆ
ಇಂಥ ಆತಂದ್ರೆ ತಳ್ಕೊಳಕ್ಕೆ ಸಾಧ್ಯ ಆಗಂಗಿಲ್ಲ. ಅದು ಸರ್ಕಾರ ಮಾತ್ರ ಸಣ್ಣ ರೈತರ ಅಲಕ್ಷ್ಯ ಮಾಡೈತಿ. ಸಣ್ಣ ರೈತ ಅಂದ್ರೆ ಈ ತರಕಾರಿ ಬೆಳೆಯೋರನ್ನ ಸರ್ ಈ ರೀತಿ ಆತಂದ್ರೆ ಎದೆ ಹೊಡ್ಕೊಂಡು ಸಾಯ್ತಾನೆ ರೀ. ಸರ್ಕಾರ ಏನಂತಂದ್ರೆ ಇಲ್ಲ ಖಾಸಗಿ ಸಾಲ ಮಾಡಿರ್ಬೇಕು ಯಾವ್ದಕ್ಕಾರೆ ಸತ್ತಿರ್ಬೇಕು ಅಂತೈತಿ. ಅದರ ರಿಯಲ್ ಪರಿಸ್ಥಿತಿ ಇದನ್ನ ಅಭ್ಯಾಸ ಮಾಡಿ ಯಾಕೆ ರೈತ ಆತ್ಮಹತ್ಯೆ ಮಾಡ್ಕೋತಾನೋ ಅಂತ ಯಾರೂ ಪರಿಶೀಲನೆ ಇನ್ನವರೆಗೆ ಮಾಡೋಕ್ಕಿಲ್ಲ. ಸಣ್ಣ ರೈತ ಇಂಥ ತರಕಾರಿ ಬೆಳಿತಾನೆ ರೀ, ಸುಸೈಡ್ ಮಾಡ್ಕೊಂಡು ಹೋಗ್ತಾನೆ ರೀ, ಅಂಥ ಪರಿಸ್ಥಿತಿ ನಮಗೈತೆ ಸರ್. ಸರ್ಕಾರ ಪರಿಹಾರ ಕೊಡ್ಬೇಕು. ಪರಿಹಾರ ಕೊಡ್ಲೇಬೇಕು ರೀ. ಏನಾಯ್ತು ರೀ ಸರ್, ಬದುಕಂಗನೇ ಇಲ್ಲ ರೀ. ಸಣ್ಣ ರೈತ ಹೆಂಗೆ ಬದುಕು? ಈಗೆಲ್ಲ ಸಾಲ ಮಾಡಿದ್ದಾರೆ ಸರ್, ಖಾಸಗಿ ಸಾಲ ಮಾಡಿದ್ದಾರೆ. ಸರ್ಕಾರ ಏನೋ ಕೆಲವೊಬ್ರು ಇದ್ದವರು ಇದು ಕ್ರಾಪ್ ಲೋನ್ ತೆಗಿತಾರೆ, ಎಲ್ಲರೂ ಖಾಸಗಿ ಸಾಲ ಮಾಡ್ತಾರೆ. ಅವ್ರು ಹೆಂಗೆ ಸಾಲ ಮುಟ್ಟಿಸ್ಬೇಕು ಅನ್ನೋಂಥ ಪ್ರಶ್ನೆಗೆ ಉತ್ತರ ಸರ್ಕಾರನ ಕೊಡಬೇಕು. ಆ ಕಾರಣ ಈಗೇನು 20 ವರ್ಷದಿಂದ ನಾವು ಬೇಡಿಕೆ ಮಾಡಕತ್ತೇವೆ ರೀ. ಇದಕ್ಕೇನು ಬೆಂಬಲ ರೇಟನ್ನು ಕೊಡ್ರಿ. ಯಾಕಂದ್ರೆ ಈ ಕಡೆ ಭಾಗದ ಎಲ್ಲ ಇದೆಲ್ಲ ನಮ್ಮ ಅಷ್ಟೇ ಅಲ್ರಿ, ಇಡೀ ಕರ್ನಾಟಕದ ಸಣ್ಣ ರೈತರು ಇಂಥದ್ದು ಮಾಡ್ತಿರ್ತಾರೆ. ಒಂದು ಬೆಲೆ ಕೊಡಬೇಕು, ಬೆಂಬಲ ಬೆಲೆ ಕೊಡ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಕತ್ತೇವೆ. ಈಗ ಈ ಒಂದು ಕ್ಯಾಬೇಜ್ ಅನ್ನ ಎಲ್ಲೆಲ್ಲಿ ಹಾನಿಯಾಗಿದೆ ಆ ಒಂದು ಪ್ರದೇಶಗಳಿಗೆ ಬೆಳಗಾವಿಯ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ರೈತರ ಪ್ರಮುಖ ಬೇಡಿಕೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಕ್ಯಾಬೇಜ್ ಬೆಳೆ ಏನಿದೆ, ಈಗ ರೈತರಲ್ಲಿ ರೋಟರ್ನ ಹೊಡೆದು ರೈತರು ನಾಶಪಡಿಸ್ತಾ ಇದ್ದಾರೆ. ಅದನ್ನ ಮತ್ತೆ ತಮ್ಮ ಹೊಲಗಳಿಗೆ ಗೊಬ್ಬರವನ್ನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ರೂಟರ್ ಹೊಡೆಯೋಕ್ಕೂ ಕೂಡ ಕೆಲವು ರೈತರ ಬಳಿ ರೊಕ್ಕ ಇಲ್ಲ. ಹಾಗಾಗಿ ರೈತರು ಆ ಕ್ಯಾಬೇಜ್ ಅನ್ನ ಜಮೀನಲ್ಲಿ ರಾಶಿಯನ್ನ ಮಾಡದೆ ಹಾಗೆ ಬಿಟ್ಟಿರ್ತಕ್ಕಂಥದ್ದು. ಬೆಳಗಾವಿ ತಾಲೂಕಿನ ಕಡೋಲಿ ಭಾಗದಲ್ಲಿ 100 ಎಕರೆ ಪ್ರದೇಶದಲ್ಲಿ ಈ ರೀತಿ ಕ್ಯಾಬೇಜ್ ಈಗ ಕಂಡು ಬರ್ತಾ ಇದೆ. ಯಾಕಂದ್ರೆ ಕ್ಯಾಬೇಜ್ ಬೆಲೆಗೆ ಕ್ಯಾಬೇಜ್ ಏನು ಗೋವಾಕ್ಕೆ ಹೋಗ್ತಾ ಇತ್ತು, ಗೋವಾಕ್ಕೆ ಸಂಪೂರ್ಣ ಮಾರ್ಕೆಟ್ ಬಂದ್ ಆಗಿದೆ. ಹೀಗಾಗಿ ದೊಡ್ಡ ಸಮಸ್ಯೆ ಈಗ ರೈತರಿಗೆ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು APMCಗಳಲ್ಲಿ ಬರ್ತಕ್ಕಂಥ ತರಕಾರಿಗೆ ಈಗ ಬೆಲೆ ಕುಸಿತದ ಆತಂಕ ಶುರುವಾಗಿದೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಈರುಳ್ಳಿ ಆಗಿರ್ಬೋದು, ಏನು ಕ್ಯಾರೆಟ್ ಆಗಿರ್ಬೋದು, ಹಾಗೇನೆ ಮೆಣಸಿನಕಾಯಿ, ಈ ಎಲ್ಲ ಬೆಲೆಗಳಿಗೆ ದರವನ್ನ ಕುಸಿತ ಆಗಿರ್ತಕ್ಕಂಥದ್ದು. ಬೆಳಗಾವಿ ತಾಲೂಕು ಮತ್ತು ಸುತ್ತಮುತ್ತ ಪ್ರದೇಶದಲ್ಲಿ ಅತಿ ಹೆಚ್ಚು ತರಕಾರಿಯನ್ನು ಬೆಳೆಯಲಾಗುತ್ತೆ. ಇಲ್ಲಿನ ತರಕಾರಿ ಮಹಾರಾಷ್ಟ್ರ, ಗೋವಾ ಸೇರಿದಂತೆ ಅನೇಕ ರಾಜ್ಯಗಳಿಗೆ ಸರಬರಾಜಾಗುತ್ತೆ. ಆದ್ರೆ ಈಗ ದಿಢೀರ್ನೆ ದರ ಕುಸಿತದಿಂದ APMC ವರ್ತಕರಾಗಿರ್ಬೋದು ಮತ್ತು ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕುವಂತ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ರೈತರು ಕಷ್ಟಪಟ್ಟು ಆ ಒಂದು ತರಕಾರಿಯನ್ನ ಮಾರ್ಕೆಟ್ಗೆ ತರ್ತಾರೆ, ಆದ್ರೆ ಅಲ್ಲಿ ಅನಿವಾರ್ಯವಾಗಿ ಈಗ ಮಾರಾಟ ಮಾಡಿ ಹೋಗ್ಬೇಕಂತ ಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲೋ ಯುದ್ಧ ಆದ್ರೆ ನಮ್ಗೇನ್ ಸಂಬಂಧ ಅಂತ ಹೇಳಿ ಯೋಚನೆ ಮಾಡಿದಂತ ಜನರಿಗೆ ಈಗ ಅವರ ಏನು ಜೋಬನ್ನ ಸುಡುವಂತ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಬೇರೆ ದೇಶಗಳಲ್ಲಿ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರಿದೆ. ಬೆಳಗಾವಿ ಏನು ದೇಶದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ರೈತರಿಗೆ ಒಂದ್ ಕಡೆ ಹೊಡ್ತಾ ಇದ್ರೆ, ಒಂದ್ ಕಡೆ ಹೋಟೆಲ್ ಉದ್ಯಮ ಆಗಿರ್ಬೋದು, ಮತ್ತೊಂದ್ ಕಡೆ ಆಟೋ ಚಾಲಕರು. ಹೀಗೆ ಈ ಒಂದು ಮಧ್ಯಪ್ರಾಚ್ಯದಲ್ಲಿ ನಡೆದಂತಹ ಯುದ್ಧದ ಪರಿಣಾಮ ರಾಜ್ಯದ ಹಲವು ಏನು ಕ್ಷೇತ್ರಗಳ ಮೇಲೆ ಮೀರಿರ್ತಕ್ಕಂಥದ್ದು ಮತ್ತು ಕೈಗಾರಿಕೋದ್ಯಮಗಳು ಕೂಡ ಪರಿಣಾಮ ಬೀರಿದೆ. ರಾಜ್ಯದಿಂದ ಸರಬರಾಜಾಗಬೇಕಂತ ಕೋಳಿ ಮೊಟ್ಟೆ ಕೂಡ ಮಧ್ಯಪ್ರಾಚ್ಯಕ್ಕೆ ಸರಬರಾಜಾಗ್ತದೆ. ಹೀಗಾಗಿ ಅನೇಕ ವಲಯಗಳಿಗೆ ಇದು ಪರಿಣಾಮ ಬೀರಿದೆ. ಇನ್ನಾದ್ರೂ ಕೂಡ ರಾಜ್ಯ ಸರ್ಕಾರ ಈ ಒಂದು ಸಣ್ಣ ಬೆಳೆಯನ್ನ ಯಾರು ಬೆಳಿತಾರೆ, ಸಣ್ಣ ರೈತರ ನೆರವಿಗೆ ಬರಬೇಕಿದೆ. ಯಾಕಂದ್ರೆ ಅವರ ಬಂಡವಾಳ ಹಾನಿಯಾದ ಸಂದರ್ಭದಲ್ಲಿ ಅವರು ಸಾಲಗಾರ ಆಗ್ತಾರೆ. ಮುಂದೆ ಈ ಸಾಲ ಅವರಿಗೆ ಶೂಲ ಆಗುತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಈ ಒಂದು ಬಡ ರೈತರ ನೆರವಿಗೆ ಬರಬೇಕು ಅಂತಕ್ಕಂಥದ್ದು ಅಲ್ಲಿನ ರೈತ ಮುಖಂಡರು ಮತ್ತು ರೈತರ ಆಗ್ರಹವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.